ಎಲ್ಲರೂ ನಮಸ್ಕಾರ. ನಾನು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಮನವಿ ಮಾಡ್ಕೊತೀನಿ. ಈ ಒಂದು ಗ್ರೂಪಲ್ಲಿ ಪೋಸ್ಟ್ಪೋನ್ ಅಂದರೆ ಮಾಡಿ ಅಂತ 75% ಇದೆ. ಆದರೆ ನೀವೆಲ್ಲ ಮನೇಲಿ ಕೂತ್ಕೊಂಡು ಲೈಬ್ರರಿಯಲ್ಲಿ ಕೂತ್ಕೊಂಡು ಪೋಸ್ಟ್ಪೋನ್ ಕೇಳ್ತಾ ಇದ್ದೀರಾ. ಇದು ಪೋಸ್ಟ್ಪೋನ್ ಆಗುತ್ತಾ? ಈ ಬೆಳಗ್ಗೆಯಿಂದ ಫ್ರೀಡಮ್ ಪಾರ್ಕಲ್ಲಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. CM ಸರ್ಗೆ, ಪ್ರತಿಯೊಬ್ಬರು ಮಿನಿಸ್ಟರ್ಸ್ಗೆ ಮತ್ತು CM ಸರ್ಗೆ ಮತ್ತು ಯಾರ್ಯಾರು ನಿಮಗೆ ಗೊತ್ತಿದ್ದಾರೆ, ಅಪೋಸಿಷನ್ ಲೀಡರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಕೇಸ್ ಅಪ್ ಟು ಎಕ್ಸಾಮ್ಸ್ ನಮಗೆ ಪೋಸ್ಟ್ಪೋನ್ ಆಗಲೇಬೇಕು. ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ KPSC ಅವರು, ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಕರಪ್ಷನ್ ಮಾಡಿ ಅಂತ ಹೇಳಿ. ಲಾಸ್ಟ್ 3-4 ಡೇಸ್ ಇದ್ದಂಗೆ 5 ಡೇಸ್ ಇದ್ದಂಗೆ ಮಹಾರಾಷ್ಟ್ರದಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿಸಿದ್ದಾರೆ ಅಂತಂದರೆ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿ ಏನು ಮಾಡ್ತಿದ್ವಿ ಹೇಳಿ? ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ನೋಡಿ, ಹುಡುಗರೆಲ್ಲ ಎಷ್ಟು ಜನ ಫ್ರೀಡಮ್ ಪಾರ್ಕಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದರೆ ಅದನ್ನ ಬ್ರೇಕ್ ಮಾಡಿ ನಮ್ಮನ್ನ ಬಸ್ಸಲ್ಲಿ CR ಗ್ರೌಂಡ್ ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಹತ್ರ, ಇಲ್ಲಿ CR ಗ್ರೌಂಡ್ ಹತ್ರ ಕರ್ಕೊಂಡಿದ್ದಾರೆ, ಚಾಮರಾಜಪೇಟೆ. ಬಟ್ ನಾನು ಕೇಳೋದು ಸ್ಟೂಡೆಂಟ್ಸ್ಗೆ, ಪ್ರತಿ ಒಬ್ಬರೂ ರೋಡಿಗೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ನ್ಯಾಯ ಬೇಕು. ಗ್ರೂಪಲ್ಲಿ ಪೋಸ್ಟ್ಪೋನ್ ಆಗಬೇಕು ಅಂತ ಮಾತ್ರ ನೀವು ಪೋಲ್ ಮಾಡಿದ್ರೆ ಅಲ್ಲ, ಜಸ್ಟಿಸ್ ಸಿಗಲ್ಲ. ನಮಗೆ ನ್ಯಾಯ ಬೇಕು ಅಂತಂದರೆ ರೋಡಿಗೆ ಬರಬೇಕು. ನಿಮ್ಮಲ್ಲಿರೋ ಫೋನು ಒಂದು ಟ್ವೀಟ್, ಪ್ರತಿಯೊಬ್ಬರಿಗೂ ಟ್ವೀಟ್ ಮಾಡಿ, ಫೋನ್ ಮಾಡಿ, ನಮಗೆ ಈ ಒಂದು ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡಿಸಿ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡಬೇಕಂತ ಕೇಳ್ತಾ ಇದ್ದೀನಿ. ನೀವು ಸ್ಟೂಡೆಂಟ್ಸ್ ಮನ್ಸು ಮಾಡಿದ್ರೆ ಮಾತ್ರ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ಅಂತ ಅಂದರೆ ಯಾರೋ ಸ್ವಲ್ಪ ಜನ ಓದ್ಕೊಂಡಿರ್ಬೋದು, ಅವ್ರಿಗೆ ಯಾರಿಗೂ ಅನ್ಯಾಯ ಆಗಲ್ಲ. ಅವ್ರಿಗೆ ಯಾರಿಗೂ ಈಗ ನಾವು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರೆ ಒಂದೇ ಸತಿ ನಮಗೆ ಜಾಬ್ ಕೊಡಿ ಅಂತ ಹೇಳ್ತಾ ಇಲ್ಲ, ಎಕ್ಸಾಮ್ಸ್ಗೆ ಬರೆಯೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾರಿಗೂ ಅನ್ಯಾಯ ಆಗಲ್ಲ, ಎಲ್ಲರಿಗೂ ನ್ಯಾಯ ದೊರಕಿಸ್ಬೇಕಂತ ಹೇಳಿದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಬೇಕು. ಆದರೆ ಸ್ಟೂಡೆಂಟ್ ಯುನಿಟಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ಒಂದಾಗಿ ದಯವಿಟ್ಟು ಬೇರೆ ನೀವು ಪ್ರತಿಭಟನೆ ಮಾಡ್ತೀರಾ, ರೋಡ್ ಬರ್ತೀರಾ, ಇಲ್ಲ ಯಾರ್ಯಾರಿಗೆ ಫೋನ್ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಕೈಯಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲ ಪಾಸಿಬಿಲಿಟೀಸು ದಯವಿಟ್ಟು ಮಾಡಿ. CM ಸರ್ಗೆ ಒಂದು ಫಾಲ್ಸ್ ಇನ್ಫಾರ್ಮೇಶನ್ KPSC ಕಡೆಯಿಂದ ಕೊಟ್ಟಿದ್ದಾರೆ. ಆ ಒಂದು ಫಾಲ್ಸ್ ಇನ್ಫಾರ್ಮೇಶನ್ನ CM ಸರ್ಗೆ ತಲುಪಿಸಿ, ಇದು ರಾಂಗು, ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಈ ಒಂದು ಸಪೋರ್ಟ್ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಕೇಸ್ ಎಕ್ಸಾಮ್ ಅನ್ನೋದು ಬಿಟ್ಟು ಪ್ರತಿಯೊಂದು ಸ್ಟೂಡೆಂಟ್ಸು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.